ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಎಲ್ಲವೂ ಕೂಡ ಖುಲ್ಲಂ ಖುಲ್ಲ. ಕಾಟೇರನಿಗೆ ವಿಡಿಯೋ ಕಾಲ್, ಸಿಗರೇಟ್ ಸೇದಿದ್ದೇ ಈಗ ದೊಡ್ಡ ಕಂಟಕ ಆಗಿದೆ. ಜೈಲಿನ ವಾತಾವರಣಕ್ಕೆ ಕಠಿಣ ರೂಲ್ಸ್ ಅನ್ನ ಸರ್ಕಾರ ತರುತ್ತಾ ಅಥವಾ ಹೀಗೆ ಬಿಟ್ಬಿಡ್ತಾರ? ದರ್ಶನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಾಟೇರನ ದರ್ಬಾರ್ಗೆ ಜಾಮೀನು ಸಿಗೋದು ಕೂಡ ಡೌಟು. ಒಳಗೆ ಇರಬೇಕಾಗುತ್ತೆ. ಎಲ್ಲರ ಕಣ್ಣನ್ನ ಕೆಂಪಾಗಿಸದೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ನ ದರ್ಬಾರ್ ಪರಪ್ಪನ ಅಗ್ರಹಾರದಲ್ಲಿ ಕೂತ್ಕೊಂಡು ಶೂಟಿಂಗ್ ಸ್ಪಾಟ್ ಅಲ್ಲಿ ಕೂತ್ಕೊಳ್ಳೋ ರೀತಿ ಟೀ ಪಾರ್ಟಿ ಮಾಡಿಕೊಂಡು ಸಿಗರೇಟ್ ಸೇದ್ಕೊಂಡು ಪೋಸ್ ಕೊಟ್ಟಿರೋ ಫೋಟೋ ಹೊರಗೆ ಬಂದಿರೋದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ತರಲಿಕ್ಕೆ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ. ಎಲ್ಲವೂ ಕೂಡ ಖುಲ್ಲಂ ಖುಲ್ಲ ಜೈಲಿನಲ್ಲಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಸರ್ಕಾರ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಯಾಕೆಂದ್ರೆ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ ಒಂದ್ ಕಡೆ, ಇನ್ನೊಂದು ಕಡೆ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ. ಸಾರ್ವಜನಿಕ ವಲಯದಲ್ಲಿ ಕಾನೂನಿನ ಮೇಲೆ ಅಪನಂಬಿಕೆ ಉಂಟಾಗಿದೆ. ಇಷ್ಟೇನಾ ಅಂತ ಅನ್ನಿಸ್ಬಿಟ್ಟಿದೆ ಜನರಿಗೆ. ಸೊ ಮುಖ್ಯಮಂತ್ರಿಗಳು ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ದರ್ಶನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ರಾಜಾತಿಥ್ಯ. 3 ಪ್ರಕರಣದ ತನಿಖೆಗೆ 3 ವಿಶೇಷ ತಂಡವನ್ನ ರಚಿಸಲಾಗಿದೆ. 3 ತಂಡವನ್ನ ರಚಿಸಿ ಆಗ್ನೇಯ ವಿಭಾಗದ ಡಿಸಿಪಿ ಆದೇಶ ಹೊರಡಿಸಿದ್ದಾರೆ. ಬೇಗೂರು ಇನ್ಸ್ಪೆಕ್ಟರ್ಗೆ ಪ್ರಕರಣದ ತನಿಖೆಯ ಹೊಣೆಯನ್ನ ನೀಡಲಾಗಿದೆ. ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ನೇತೃತ್ವದಲ್ಲಿ ಈ ತನಿಖೆ ನಡೆಯುತ್ತೆ. ಜೈಲಿನ ಲಾನ್ನಲ್ಲಿ ಕುತ್ಕೊಂಡು ಸಿಗರೇಟ್ ಅನ್ನ ಸೇದಿದ್ರು ದರ್ಶನ್. ರೌಡಿ ಶೀಟರ್ಗಳ ಜೊತೆ ದರ್ಶನ್ ಬೆರ್ತಿದ್ ಹೇಗೆ? ಅವರ ಸೆಲ್ಲು ಇವ್ರ ಸೆಲ್ಲು ಬ್ಯಾರಕ್ಗಳು ಒಂದೇ ಕಡೆ ಇದೆಯಾ? ಒಟ್ಟಿಗೆ ಕೂರೋದಕ್ಕೆ ಚೇರ್ನ ವ್ಯವಸ್ಥೆ ಮಾಡಿದ್ ಯಾರು? ಕಾಫಿ ಮಗ್ ಹೇಗೆ ಬಂತು? ಸಿಗರೇಟ್ ತಂದು ಕೊಟ್ಟಿದ್ಯಾರು? ನಿಷೇಧ ಇದ್ರೂ ಕೂಡ ಸಿಗರೇಟ್ ಹೇಗೆ ಬಂತು? ನಿರಂತರವಾಗಿ ಅವ್ರಿಗೆ ಸಿಗರೇಟ್ ಹೇಗೆ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಒಂದಷ್ಟು ವಸ್ತುಗಳನ್ನ ಮನೆಯವರು ತಂದು ಕೊಡಬಹುದು ವಿಚಾರಣಾಧೀನ ಕೈದಿಗಳಿಗೆ ಅಂತ ಇದ್ರು ಕೂಡ ಆ ಕಾಫಿ ಮಗ್ಗು ಮನೆಯಿಂದ ತಂದು ಕೊಟ್ಟಿದ್ದ, ಅಲ್ಲಿಗೆ ಹೇಗೆ ಬಂತು? ದರ್ಶನ್ಗೆ ಪ್ರತಿನಿತ್ಯ ಸಿಗರೇಟ್ ಅನ್ನ ಸಪ್ಲೈ ಮಾಡ್ತಾ ಇರೋರು ಯಾರು? ರೌಡಿ ಶೀಟರ್ಗಳ ಜೊತೆಗೆ ದರ್ಶನ್ ಹೇಗೆ ಬೆರೆತರು? ಇದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಸದ್ಯ ದರ್ಶನ್ಗೆ ರಾಜಾತಿಥ್ಯ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಎಲ್ಲೋ ಒಂದ್ ಕಡೆ ಈ ಪ್ರಕರಣದ ತನಿಖೆ 3 ವಿಶೇಷ ತಂಡವನ್ನ ರಚಿಸಿರೋದು ಕೂಡ ಸ್ವಾಗತಾರ್ಹ ಅಂತ ಹೇಳಬೇಕು. ಬಟ್ ತನಿಖೆ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ವೆಂಕಟೇಶ್. ಹೌದು ಸಿಂಧೂರ, ಏನಂತ ಹೇಳಿದ್ರೆ ಈಗಾಗಲೇ ಏನು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂಥ ನಟ ದರ್ಶನ್ ಅವರ ವಿರುದ್ಧ ಈಗ ಮತ್ತೆ 2 FIRಗಳು ಕೂಡ ದಾಖಲಾಗಿದೆ. ಆ ಒಂದು FIRನ ಒಂದು ವಿಚಾರಣೆ ಮಾಡೋದಕ್ಕೂ ಕೂಡ 2 ತಂಡಗಳನ್ನು ಕೂಡ ರಚನೆ ಮಾಡಲಾಗಿರುವಂಥದ್ದು. ಉಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಉಳಿಮಾವು ಠಾಣೆಯ ಒಂದು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಹಾಗೂ ಬೇಗೂರು ಠಾಣೆಯ ಒಂದು ಕೃಷ್ಣಕುಮಾರ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಿಟಿಯ ACP ಆಗಿರುವಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅಂದರೆ ಈಗಾಗಲೇ ಏನು ಒಂದು ಜೈಲಿನ ಒಳಗಡೆ ಕೂತು ಸಿಗರೇಟ್ ಸೇರ್ತಾ ಇರುವಂಥದ್ದು, ಮತ್ತು ಅವರಿಗೆ ಕಾಫಿಯನ್ನು ಕೂಡ ಕೊಟ್ಟಿರುವಂಥದ್ದು, ಚೇರ್ಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಮಾಡೋದಕ್ಕೆ ಕೂಡ ಈಗ ಇನ್ನು ಬೇಗೂರು ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂಥ ಕೃಷ್ಣಕುಮಾರ್ ಅವರು ಈ ಒಂದು ತನಿಖೆಯನ್ನು ಮಾಡಿದ್ರೆ ಮೊಬೈಲನ್ನು ಹೇಗೆ ಬಂತು, ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಮಾಡಿದವರು ಯಾರು, ಒಂದು ನೆಟ್ವರ್ಕನ್ನು ವ್ಯವಸ್ಥೆ ಮಾಡಿದ್ದು ಯಾರು, ಈ ಎಲ್ಲ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರಿಗೆಲ್ಲ ಸಾಥ್ ಕೊಟ್ಟಿದ್ರು, ಈ ಪ್ರಕರಣದಲ್ಲಿ ಏನೆಲ್ಲ ಲೋಪಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಉಳಿಮಾವು ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂಥ ಕುಮಾರಸ್ವಾಮಿ ಅವರ ಒಂದು ತನಿಖೆಯನ್ನು ಮಾಡಿದ್ರೆ ಮತ್ತೆ ಜೈಲಿನಲ್ಲಿರುವಂಥ ಅಧಿಕಾರಿಗಳ ಒಂದು ಕರ್ತವ್ಯ ಲೋಪ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ACP ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನು ಮಾಡ್ತಾರೆ. ಈ ಒಂದು ನೆಟ್ವರ್ಕ್ ಮೊಬೈಲ್ ಹೇಗೆ ಬಂತು, ನಿಷೇಧಿತ ವಸ್ತುಗಳು ಬಳಕೆ ಆಗ್ತಾ ಇದೆ, ಸಿಗರೇಟ್ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಎಲ್ಲವೂ ಕೂಡ ನಿಷೇಧ, ಒಳಗಡೆ ಮಾರಾಟಕ್ಕೆ ವ್ಯವಸ್ಥೆ ಇಲ್ಲ, ಆದರೂ ಕೂಡ ಹೇಗೆ ಬಂತು, ಅಧಿಕಾರಿಗಳು ಯಾವ ರೀತಿಯಾಗಿ ಇದನ್ನು ಒದಗಿಸಿಕೊಟ್ಟಿದ್ದಾರೆ, ಹಣವನ್ನು ಪಡೆದುಕೊಂಡಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅನ್ನುವಂತಹ ಸಂಬಂಧಪಟ್ಟಂತೆ ಏನು ತನಿಖೆ ಮಾಡೋದಕ್ಕೂ ಕೂಡ ಈಗ ACP ಮಂಜುನಾಥ್ ಅವರು ಕೂಡ ಈ ಒಂದು ನೇತೃತ್ವವನ್ನು ವಹಿಸಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಂದ ಕೂಡ ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥದ್ದು. 2 ಪ್ರಕರಣಗಳಲ್ಲಿ A1 ಆರೋಪಿಯಾಗಿರುವಂಥ ನಟ ದರ್ಶನ್ ಅವರನ್ನು ಕೂಡ ಈಗ ವಿಚಾರಣೆ ಮಾಡುವ ಸಾಧ್ಯತೆ ಇರುವಂಥದ್ದು ಸಿಂಧೂರ. ಓಕೆ ವೆಂಕಟೇಶ್, ಹೋಲ್ನಲ್ಲೇ ಇರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಜೈಲಲ್ಲಿ ರಾಜವೈಭೋಗ, ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಈಗ ಆಲ್ರೆಡಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇ ಅವ್ರಿಗೆ ಜಾಮೀನು ಸಿಗೋದು ಕಷ್ಟ ಇತ್ತು. ಈಗ ನೋಡಿ, ನಟ ದರ್ಶನ್ ಅನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮತ್ತೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಾಡಿ ವಾರೆಂಟ್ ಮೇಲೆ ದಾಸನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ನಿನ್ನೆಯೇ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಜೈಲಿನಲ್ಲಿ ರಾಜಾತಿಥ್ಯ ಕುರಿತಂತೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗುತ್ತೆ. ಯಾಕೆಂದ್ರೆ FIR ದಾಖಲಾಗಿದೆ.
ಈಗ ಆಲ್ರೆಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲೇ ದರ್ಶನ್ಗೆ ಬೇಲ್ ಸಿಗುತ್ತೋ ಸಿಗಲ್ವೋ ಅನ್ನೋದ್ರ ಮಟ್ಟಿಗೆ ಯಾವ ಹಿರಿಯ ವಕೀಲರು ಕೂಡ ಈ ಪ್ರಕರಣವನ್ನ ತೆಗೆದುಕೊಳ್ಳೋದಕ್ಕೆ ಒಪ್ತಾ ಇರಲಿಲ್ಲ. ದರ್ಶನ್ ಪರ ವಕಾಲತ್ತನ್ನ ವಹಿಸೋದಕ್ಕೆ ಎಸ್ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತೊಮ್ಮೆ ಮಾತನಾಡಿಸ್ತೀನಿ. ವೆಂಕಟೇಶ್, ಈಗ ಆಲ್ರೆಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಒಳಗಡೆ ಇದ್ದಾರೆ ಜೈಲಿನಲ್ಲಿ. ಆ ಪ್ರಕರಣದಲ್ಲೇ ಈತನಿಗೆ ಬೇಲ್ ಸಿಗೋದು ತುಂಬಾನೇ ಆ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೆ ಈ ರಾಜಾತಿಥ್ಯದ ವಿಚಾರ, ಮತ್ತೆ ಬಾಡಿ ವಾರೆಂಟ್ ಮೇಲೆ ಆತನನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಪೊಲೀಸರು ಕೂಡ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೌದು ಸಿಂಧೂರ, ಈಗ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಜೈಲಲ್ಲಿರುವಂಥ ನಟ ದರ್ಶನ್ನ ಮೇಲೆ ಮತ್ತೆರಡು ಎಫ್ಐಆರ್ಗಳು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಆತನ ಬಾಡಿ ವಾರೆಂಟ್ ಮೇಲೆ ಪಡೆದು ವಿಚಾರಣೆ ಮಾಡುವ ಸಾಧ್ಯತೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ರೌಡಿ ಶೀಟರ್ಗಳ ಜೊತೆ ಆತನ ಸಂಪರ್ಕ ಏನಿದೆ, ಅದಾದ ನಂತರ ಆತ ಸಿಗರೇಟನ್ನು ಸೇರ್ತಾ ಇರುವಂಥದ್ದು, ಕಾಫಿಯನ್ನು ಸೇರ್ತಾ ಇರುವಂಥದ್ದು, ಈ ಕಾಫಿಯನ್ನು ಕುಡಿತಾ ಇರುವಂಥದ್ದು, ಸೊ ಎಲ್ಲವೂ ಹೇಗೆ ಒದಗಿಸಿಕೊಟ್ಟರು, ಯಾರು ಇದಕ್ಕೆ ಪ್ರಮುಖ ಕಾರಣಕರ್ತರು, ಅಂದರೆ ಇದಕ್ಕೆ ಯಾರನ್ನ ನೀವು ಅಪ್ರೋಚನ್ನು ಮಾಡಿದ್ರಿ ಅಂತ ಹೇಳಿ ಕೂಡ ತನಿಖೆಯನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ಎಲ್ಲ ತನಿಖೆಗಳು ಆಗಬೇಕಂದ್ರೆ ಈಗ ಜೈಲಿನೊಳಗಡೆ ಹೋಗಿ ವಿಚಾರಣೆಯನ್ನು ಮಾಡೋದಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪಡೆದು ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗಾಗಲೇ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಕೂಡ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರುವುದು ನಟ ದರ್ಶನ್ನ ಮೇಲೆ. ಈ 2 ಪ್ರಕರಣಗಳ ವಿಚಾರಣೆಯನ್ನು ಬೇಗೂರು ಮತ್ತು ಉಳಿಮಾವು ಠಾಣೆ ಇನ್ಸ್ಪೆಕ್ಟರ್ಗಳು ಮಾಡ್ತಾ ಇರೋದ್ರಿಂದಾಗಿ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ಪಡೆದು ವಿಚಾರಣೆ ಮಾಡುವ ಸಾಧ್ಯತೆಗಳು ಇರುವಂಥದ್ದು. ಈಗಾಗಲೇ ಕೋರ್ಟ್ಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅವ್ರನ್ನ ಇವತ್ತು ಬಹುಶಃ ಅವರ ಒಂದು ಬಾಡಿ ವಾರೆಂಟ್ ಮೇಲೆ ಕೂಡ ಸಾಧ್ಯತೆ ಇರುವಂಥದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.